ನಗರದ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಕಚೇರಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷರಾದ ಚೆನ್ನಪ್ಪ ಮಳಗಿ ವಕೀಲರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ, ಬಲಿದಾನ ಮತ್ತು ದೇಶಭಕ್ತಿಯನ್ನ ಪ್ರತಿಯೊಬ್ಬರೂ ಸದಾ ಸ್ಮರಿಸಬೇಕು ಎಂದು ಹೇಳಿದರು. ದೇಶದ ಅಭಿವೃದ್ಧಿಯಲ್ಲಿ ರೈತರು ಹಾಗೂ ಸಹಕಾರ ಸಂಘಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ರೈತರ ಆರ್ಥಿಕ ಪ್ರಗತಿಗೆ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘವು ಸದಾ ಅಗತ್ಯ ಸಹಕಾರ ಮತ್ತು ಬೆಂಬಲ ನೀಡಲಿದೆ ಎಂದು ಅಧ್ಯಕ್ಷ ಚೆನ್ನಪ್ಪ ಮಳಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾದ ಅಮರೇಶಪ್ಪ ಸಿದ್ರಾಂಪುರ ಹಿರೂರು, ಎ ಚಂದ್ರಶೇಖರ್ ಗೌಡ, ವಿಜಯ್ ಕುಮಾರ್ ಚಿಕ್ಕಜಂತಕಲ್, ಇ ನಾಗರಾಜ್ ಗಂಗಾವತಿ ಸೇರಿದಂತೆ ಇತರೆ ನಿರ್ದೇಶಕರು, ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗಣ್ಯರಾದ ಹೊಸಳ್ಳಿ ದೊಡ್ಡರಾಮಲಿಂಗಪ್ಪ, ಶಿವಾನಂದ ಸ್ವಾಮಿ, ಟಿಎಂ ವಿರೂಪಾಕ್ಷಪ್ಪ ಸಿಂಗನಾಳ್, ಹನುಮಂತಪ್ಪ ಬಸನಗೌಡ, ಲಿಂಗನಗೌಡ ವಕೀಲರು, ಮರಳಿ ಬಸವರಾಜ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಧ್ವಜಾರೋಹಣದ ಬಳಿಕ ದೇಶಭಕ್ತಿ ಹಾಗೂ ರಾಷ್ಟ್ರಾಭಿಮಾನದ ವಾತಾವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಒಟ್ಟಾರೆ ರೈತರ ಹಿತಾಸಕ್ತಿ ಹಾಗೂ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧತೆಯನ್ನ ಸಾರುವ ಮೂಲಕ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. पंजाब सिंध गुजरात मराठ द्राविड मुद्रा गंगा उत्कल जलधि सरंगा तव शुभ नामे गाहे तव शुभ आशीष मागे गाहे तव जय गाथा जन गण मंगल नायक जय हे भारत भाग्य विधाता जय हे जय हे जय जय हे बोलो भारत माता की वंदे मातरम। ಇವತ್ತು ಭಾರತ 80ನೇ ಸ್ವಾತಂತ್ರ್ಯೋತ್ಸವವನ್ನು ದೇಶಾದ್ಯಂತ ವಿಜೃಂಭಣೆಯನ್ನು ಆಚರಿಸುತ್ತಿದ್ದು, ಈ ನಿಟ್ಟಿನಲ್ಲಿ ಭಾರತೀಯರಾದ ನಾವು ಇವತ್ತು ಹೆಮ್ಮೆಯ ನಾಗರಿಕರಾಗಿ ಈ ದೇಶದ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಣೆಯನ್ನು ಇವತ್ತು ನಮ್ಮ ಗಂಗಾವತಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಇವತ್ತು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ಈ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಲ್ಲಿ ನಮ್ಮ ಸಂಘದ ನಿರ್ದೇಶಕರಾದಂಥ ಅಮರೇಶಪ್ಪ ಇರ್ಬೋದು, ಚಂದ್ರಶೇಖರ್ ಗೌಡ ಇರ್ಬೋದು, ವಿಜಯಕುಮಾರ್ ಇರ್ಬೋದು, ನಾಗರಾಜ್ ಇರ್ಬೋದು, ಎಲ್ಲ ನಮ್ಮ ಮಾಜಿ ನಿರ್ದೇಶಕರಾದ ಸುಭಾಷ್ ವಕೀಲ್ ಇರ್ಬೋದು, ಬಸವೋಡ ಇರ್ಬೋದು, ಸಂಘದ ಎಲ್ಲ ಹಾಲಿ ಮತ್ತು ಮಾಜಿ ನಿರ್ದೇಶಕರು, ರೈತರು, ವ್ಯಾಪಾರಸ್ಥರು ಮತ್ತು ಸಂಘದ ಎಲ್ಲ ಸಿಬ್ಬಂದಿಗಳು ಇವತ್ತು ಸಂಘದ ಆವರಣದಲ್ಲಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ದೇಶದ ಎಲ್ಲ ಇವತ್ತು ರೈತ ಬಾಂಧವರಿಗೆ, ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ, ವ್ಯಾಪಾರಸ್ಥರಿಗೆ ನಾನು ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘ ಅಧ್ಯಕ್ಷರಾದಂಥ ನಮ್ಮ ಚೆನ್ನಪ್ಪ ಮಳಗಿಯವರು ಧ್ವಜಾರೋಹಣ ಮಾಡುವ ಮುಖಾಂತರ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ವಿಜೃಂಭಣೆಯಾಗಿ ಎಲ್ಲ ನಿರ್ದೇಶಕರ ಜೊತೆಗೆ ಆಚರಣೆ ಮಾಡಲಾಯಿತು. ಅದರ ಜೊತೆಗೆ ಇವತ್ತು ದೇಶದ ಯಾವುದೇ ಒಂದು ಸಂದರ್ಭದರಲ್ಲಿ ನಮ್ಮ ದೇಶಕ್ಕೆ ಒಂದು ಯಾವುದೋ ಒಂದು ಗಂಭೀರತೆ ಉಂಟಾಯಿತಪ್ಪ ನಾವೆಲ್ಲರೂ ನಮ್ಮ ದೇಶದ ಒಂದು ಭದ್ರತೆಗಾಗಿ, ದೇಶದ ಒಂದು ಹಿತಾಸಕ್ತಿಗಾಗಿ ಎಲ್ಲರೂ ಒಗ್ಗೂಡುವ ಒಂದು ವ್ಯವಸ್ಥೆ ಇವತ್ತಿಗೆ ನಮ್ಮ ದೇಶದಲ್ಲಿ ಆಗಬೇಕಾಗಿದೆ.
ಯಾಕಪ್ಪ ಅಂದರೆ ಈಗಾಗಲೇ ನೋಡ್ತೀವಿ ಮತೀಯ ಒಂದು ಇರ್ತಕ್ಕಂಥ ಹೋಮ ಗಲಭೆ ಇರ್ಬೋದು, ಇನ್ನಿತರ ಯಾವುದೇ ಇರ್ಬೋದು, ಅದನ್ನೆಲ್ಲ ಒಂದು ಬಹಿಷ್ಕಾರ ಮಾಡಬೇಕಂತಪ್ಪ ಅಂದ್ರೆ ನಮ್ಮ ದೇಶದ ಜನತೆ ನಾವೆಲ್ಲರೂ ಪ್ರಜೆಗಳು ಒಕ್ಕಟ್ಟಾಗಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. ಹಾಗಾಗಿ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮ ನಾಡಿನ ಜನತೆ ಮತ್ತು ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೂ ಒಂದು 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ತಾಲೂಕಾ ಒಕ್ಕಲಿತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿಯಮಿತ ಗಂಗಾವತಿ ಈ ಒಂದು ಕಚೇರಿಯ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಹಾಗೂ ಮುಖ್ಯೇಂದ್ರದಂಥ ಶ್ರೀ ಚನ್ನಪ್ಪ ಮಳ್ಳಿ ಸರ್ ಹಾಗೂ ಸಂಘದ ನಿರ್ದೇಶಕರು, ಸಂಘದ ಮಾಜಿ ನಿರ್ದೇಶಕರು ಹಾಗೂ ಇಲ್ಲಿರ್ತಕ್ಕಂಥ ಒಂದು ರೈತರು, ಆಮೇಲೆ ವ್ಯಾಪಾರಸ್ಥರು ಎಲ್ಲರೂ, ಹಾಗೆ ಸಿಬ್ಬಂದಿಗಳು ಕೂಡ ಎಲ್ಲರೂ ಸೇರಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡಿದ್ವಿ. ಈ ಸ್ವಾತಂತ್ರ್ಯ ನಮಗೆ ಸಿಗಲಿಕ್ಕೆ ಇಂದಿನ ಸ್ವಾತಂತ್ರ್ಯ ಯೋಧರು ಏನು ನಮಗೆ ಒಂದು ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ, ಆ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದರೆ ಈ ಒಂದು ದೇಶ, ಈ ಒಂದು ಸಂಘ ಅತ್ಯಂತ ಉತ್ತಮವಾಗಿ ನಡೀತಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.